ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಅಬು ಕೈಲಾಸದಲ್ಲಿ ನೀನು ಬಂದೆ, ಅಬು ಕೈಲಾಸದಲ್ಲಿ ನೀನು ಬಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಅಶೋಕವನ ಕೆಮ್ಮ ಕೈ ಹಿಡಿದು ಕರೆ ತಂದೆ, ಅಶೋಕವನ ಕೆಮ್ಮ ಕೈ ಹಿಡಿದು ಕರೆ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ, ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ, ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ, ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ, ಸಕಲ ಆತ್ಮರಿಗೆಲ್ಲ
ಅಕಳಂಕ ಗುರುವಾದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಜ್ಞಾನ ಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಜ್ಞಾನ ಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ. ಓಂ ಶಾಂತಿ. ಇಂದಿನ ದಿನಾಂಕ 24/1/2024. ಮಧುರ ಮಕ್ಕಳೇ, ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ, ಆಗ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುವವು. ತಂದೆಯ ನೆನಪಿರುವುದು, ಆತ್ಮವು ಸತೋ ಪ್ರಧಾನವಾಗಿ ಬಿಡುವುದು. ಪ್ರಶ್ನೆ: ಮನುಷ್ಯರಿಗೆ ಪ್ರಪಂಚದಲ್ಲಿ ಯಾವ ಮಾರ್ಗವೂ ಸಂಪೂರ್ಣವಾಗಿ ತಿಳಿದಿಲ್ಲ. ಮನುಷ್ಯರಿಗೆ ತಂದೆಯನ್ನು ಮಿಲನ ಮಾಡುವ ಹಾಗೂ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಕೇವಲ ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ, ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ. ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಮತ್ತು ಹೇಗೆ ಸ್ಥಾಪನೆಯಾಗಿತ್ತೆಂದು ಗೊತ್ತಿಲ್ಲ. ನೀವು ಇದನ್ನು ಕೇಳಬಹುದು, ತಾವು ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರಾ? ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ? ವಿಶ್ವದಲ್ಲಿ ಶಾಂತಿಯಂತೂ ತಂದೆಯ ಮೂಲಕವೇ ಸ್ಥಾಪನೆಯಾಗುತ್ತಿದೆ. ತಾವು ಬಂದು ತಿಳಿದುಕೊಳ್ಳಿ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಮೊಟ್ಟಮೊದಲು ನಾವೆಲ್ಲರೂ ಆತ್ಮರಾಗಿದ್ದೇವೆ. ನಾವಾತ್ಮರು ಸಹೋದರ ಆತ್ಮರನ್ನು ನೋಡುತ್ತೇವೆ ಎಂಬ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ. ಹೇಗೆ ನಾನು ಮಕ್ಕಳನ್ನು ನೋಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆ. ಆತ್ಮವೇ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತದೆ, ಮಾತನಾಡುತ್ತದೆ. ಆತ್ಮದ ಸಿಂಹಾಸನವು ಭ್ರುಕುಟಿಯಾಗಿದೆ. ಆದ್ದರಿಂದ ತಂದೆಯು ಆತ್ಮರನ್ನು ನೋಡುತ್ತಾರೆ. ಈ ಸಹೋದರ ಆತ್ಮನೂ ಸಹ ತನ್ನ ಸಹೋದರನನ್ನೇ ನೋಡುತ್ತಾರೆ. ಹಾಗೆಯೇ ತಾವೂ ಸಹ ಸಹೋದರರ ರೂಪದಲ್ಲಿ ನೋಡಬೇಕು. ಮೊದಲು ಈ ದೃಷ್ಟಿಯು ಪರಿಪಕ್ವವಾಗಬೇಕು. ನಂತರ ಕೆಟ್ಟ ವಿಚಾರಗಳು ಸಮಾಪ್ತಿಯಾಗಿ ಬಿಡುತ್ತವೆ. ಇದೇ ಅಭ್ಯಾಸವಾಗಿ ಬಿಡುವುದು. ಆತ್ಮವೇ ಕೇಳುತ್ತದೆ, ಆತ್ಮವೇ ನಟಿಸುತ್ತದೆ. ಈ ದೃಷ್ಟಿಯು ಪಕ್ಕಾ ಆದಾಗ ಮತ್ತೆಲ್ಲ ವಿಚಾರಗಳು ಸಮಾಪ್ತಿಯಾಗುತ್ತವೆ. ಇದು ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ದೈವಿ ಗುಣಗಳೂ ಸಹ ತಾನಾಗಿಯೇ ಧಾರಣೆಯಾಗುತ್ತಿರುತ್ತವೆ. ದೇಹದ ಅಭಿಮಾನದಲ್ಲಿ ಬರುವುದರಿಂದ ಕರ್ಮೇಂದ್ರಿಯಗಳು ಚಂಚಲವಾಗುತ್ತವೆ. ದೇಹಿ ಅಭಿಮಾನಿಯಾಗುವ ಬಹಳ ಅಭ್ಯಾಸ ಮಾಡಿದಾಗ ನಿಮ್ಮಲ್ಲಿ ಶಕ್ತಿಯು ಬರುತ್ತದೆ. ಸರ್ವಶಕ್ತಿವಂತ ತಂದೆಯ ಶಕ್ತಿಯಿಂದಲೇ ಆತ್ಮವು ಸತೋ ಪ್ರಧಾನವಾಗುತ್ತದೆ. ತಂದೆಯಂತೂ ಸತೋ ಪ್ರಧಾನರಾಗಿಯೇ ಇದ್ದಾರೆ. ಅಂದಾಗ ಮೊಟ್ಟಮೊದಲು ಈ ದೃಷ್ಟಿಯು ಪರಿಪಕ್ವವಾಗಲಿ. ಆಗ ನಾವು ಆತ್ಮ ಅಭಿಮಾನಿಗಳಾಗಿದ್ದೇವೆಂದು ತಿಳಿದುಕೊಳ್ಳಬಹುದು. ಆತ್ಮ ಅಭಿಮಾನಿ ದೇಹಾಭಿಮಾನಿಗಳಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ನಾವಾತ್ಮಗಳು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆತ್ಮ ಅಭಿಮಾನಿಯಾಗುವುದರಿಂದಲೇ ನಾವು ಪವಿತ್ರ ಸತೋ ಪ್ರಧಾನರಾಗುತ್ತೇವೆ. ಈ ಅಭ್ಯಾಸ ಮಾಡುವುದರಿಂದ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ. ಧರಣಿಯ ನಕ್ಷತ್ರಗಳೆಂದು ಮನುಷ್ಯರು ಹೇಳುತ್ತಾರೆ. ಅವಶ್ಯವಾಗಿ ನಾವಾತ್ಮರು ನಕ್ಷತ್ರಗಳಾಗಿದ್ದೇವೆ. ಕರ್ಮ ಮಾಡುವುದಕ್ಕಾಗಿ ಈ ಶರೀರವು ಸಿಕ್ಕಿದೆ. ಈಗ ನಾವು ತಮೋ ಪ್ರಧಾನರಾಗಿದ್ದೇವೆ. ಮತ್ತೆ ನಾವೇ
ಸತೋಪ್ರಧಾನರಾಗಬೇಕಾಗಿದೆ. ತಂದೆಯೂ ಸಹ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರಬೇಕಾಗಿದೆ. ಆದರೆ ಕ್ರಿಸ್ತನ ಶರೀರದಲ್ಲಿ ಬರುತ್ತಾರೆಂದೂ ಸಹ ಹೇಳುವುದಿಲ್ಲ. ಏಕೆಂದರೆ ಸೃಷ್ಟಿಯು ರಜೋಪ್ರಧಾನದಲ್ಲಿ ಕ್ರೈಸ್ತ ಬರುತ್ತಾನೆ. ಯಾವುದೇ ಬುದ್ಧ ಅಥವಾ ಕ್ರಿಸ್ತನ ಶರೀರದಲ್ಲಿ ಭಗವಂತನು ಬರಲು ಸಾಧ್ಯವಿಲ್ಲ. ಬರುವುದು ಒಂದೇ ಬಾರಿ ಮತ್ತು ಹಳೆಯ ಪ್ರಪಂಚದಲ್ಲಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ. ತಮೋಪ್ರಧಾನ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸತೋಪ್ರಧಾನವನ್ನಾಗಿ ಮಾಡಲು ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರುತ್ತಾರೆ. ಮತ್ಯಾವ ಸಮಯದಲ್ಲಿಯೂ ಬರಲು ಸಾಧ್ಯವಿಲ್ಲ. ಅವರು ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಅವರಿಗೆ ಸ್ವರ್ಗದ ರಚಯಿತನೆಂದು ಹೇಳಲಾಗುತ್ತದೆ. ಡ್ರಾಮಾ ಅನುಸಾರ ಸಂಗಮ ಯುಗದ ಹೆಸರು ಇದೆ. ಕೃಷ್ಣನಿಗೆ ತಂದೆ ಅಥವಾ ಪತಿತ ಪಾವನನೆಂದು ಹೇಳುವುದಿಲ್ಲ. ಕೃಷ್ಣನ ಮಹಿಮೆಯೇ ಭಿನ್ನವಾಗಿದೆ. ತಂದೆಯು ಯಾವಾಗಲೂ ತಿಳಿಸುತ್ತಿರುತ್ತಾರೆ. ಮೊಟ್ಟ ಮೊದಲು ಯಾರಿಗೆ ತಿಳಿಸುವಾಗ ಗುರಿ ಉದ್ದೇಶವನ್ನು ತಿಳಿಸಿ. ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಆಗ ಒಂದು ಧರ್ಮ, ಒಂದು ರಾಜ್ಯವಿತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಒಂದೇ ಅದ್ವೈತ್ಯ ಧರ್ಮವಾಗಿತ್ತು. ಸ್ವರ್ಗವನ್ನು ಸ್ಥಾಪನೆ ಮಾಡುವುದು ಒಬ್ಬ ತಂದೆಯ ಕರ್ತವ್ಯವೇ ಆಗಿದೆ. ಅವರು ಹೇಗೆ ಸ್ಥಾಪಿಸುತ್ತಾರೆಂಬುದೂ ಸಹ ಸ್ಪಷ್ಟವಾಗಿದೆ. ಸಂಗಮದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ. ಮಕ್ಕಳೇ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ. ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಬೇಕು. ಶಿವತಂದೆಯ ಚಿತ್ರವೂ ಇದೆ. ಶಿವತಂದೆಯ ಮಹಿಮೆಯ ಚಿತ್ರವೂ ಬಹಳ ಸುಂದರವಾಗಿ ಮಾಡಲ್ಪಟ್ಟಿದೆ. ಇದು ನರನಿಂದ ನಾರಾಯಣನಾಗುವ ಸತ್ಯ ಕಥೆಯಾಗಿದೆ. ಇದಕ್ಕೆ ರಾಧಾಕೃಷ್ಣನ ಕಥೆಯೆಂದು ಹೇಳುವುದಿಲ್ಲ, ಸತ್ಯನಾರಾಯಣನ ಕಥೆಯೆಂದೇ ಹೇಳುತ್ತಾರೆ. ತಂದೆಯು ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಮೊದಲು ಚಿಕ್ಕ ಮಗುವಾಗಿದ್ದಾಗ ಅದಕ್ಕೆ ನರನೆಂದು ಹೇಳಲಾಗುವುದಿಲ್ಲ. ನರ ನಾರಾಯಣ, ನಾರಿ ಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಅಂದಾಗ ತಾವು ಮಕ್ಕಳು ಈ ಚಿತ್ರದ ಬಗ್ಗೆ ಚೆನ್ನಾಗಿ ತಿಳಿಸಬೇಕು. ಸನ್ಯಾಸಿಗಳಂತೂ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಶಂಕರಾಚಾರ್ಯರು ಬರುವುದೇ ರಜೋಪ್ರಧಾನದ ಸಮಯದಲ್ಲಿ. ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆಯು ಸಂಗಮಯುಗದಲ್ಲಿ ಬರುತ್ತಾರೆ ಮತ್ತು ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆಂದು ಹೇಳುತ್ತಾರೆ. ಮೇಲೆ ತ್ರಿಮೂರ್ತಿಗಳು ಇದ್ದಾರೆ. ಅದರಲ್ಲಿ ಬ್ರಹ್ಮ ಯೋಗದಲ್ಲಿ ಕುಳಿತಿದ್ದಾರೆ. ಶಂಕರನ ಮಾತೆ ಬೇರೆಯಾಗಿದೆ. ಎತ್ತಿನ ಮೇಲೆ ಸವಾರಿ ಮಾಡಲು ಸಾಧ್ಯವಿಲ್ಲ. ತಂದೆಯಂತೂ ಇಲ್ಲಿಯೇ ಬಂದು ತಿಳಿಸಬೇಕಾಗುತ್ತದೆ. ವಿನಾಶವೂ ಸಹ ಇಲ್ಲಿಯೇ ಆಗುತ್ತದೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲೆಂದು ಮನುಷ್ಯರು ಹೇಳುತ್ತಾರೆ. ಅದಂತೂ ಈಗ ಸ್ಥಾಪನೆಯಾಗುವುದಿದೆ. ಆದ್ದರಿಂದಲೇ ಬುದ್ಧಿಯಲ್ಲಿ ಬರುತ್ತದೆ. ಚಿತ್ರಗಳ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸಬಹುದು. ಯಾರು ಶಿವನ ಹಾಗೂ ದೇವತೆಗಳ ಭಕ್ತಿ ಮಾಡುತ್ತಾರೆಯೋ ಅವರಿಗೆ ತಿಳಿಸಬೇಕಾಗುತ್ತದೆ. ಅವರು ಇದನ್ನು ಬೇಗನೆ ಒಪ್ಪುತ್ತಾರೆ. ಬಾಕಿ ವಿಜ್ಞಾನ ಹಾಗೂ ಪ್ರಕೃತಿ ಇತ್ಯಾದಿಗಳನ್ನು ಒಪ್ಪುವವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಅನ್ಯ ಧರ್ಮದವರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರ ಆದವರು ಮತ್ತೆ ಬರುತ್ತಾರೆ. ಅವರ ಚಿಂತೆಯನ್ನೇಕೆ ಮಾಡಬೇಕು? ದೇವತಾ ಧರ್ಮದವರು ಹಾಗೂ ಬಹಳ ಭಕ್ತಿ ಮಾಡುವವರು ತಮ್ಮ ಧರ್ಮದಲ್ಲಿಯೇ ಬಹಳ ಪಕ್ಕಾ ಆಗಿರುತ್ತಾರೆ. ಆದ್ದರಿಂದ ದೇವತೆಗಳ ಪೂಜಾರಿಗಳಿಗೆ ಹೋಗಿ ತಿಳಿಸಿ. ಹಿರಿಯ ವ್ಯಕ್ತಿಗಳು ಎಂದೂ ಬರುವುದಿಲ್ಲ. ಬಿರ್ಲಾದವರು ಇಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾರೆ. ಆದರೆ ಅವರ ಬಳಿ ಜ್ಞಾನವನ್ನು ಕೇಳುವ ಸಮಯವೆಲ್ಲಿದೆ? ಇಡೀ ದಿನ ಬುದ್ಧಿಯು ವ್ಯವಹಾರದಲ್ಲಿಯೇ ತೊಡಗಿರುತ್ತದೆ.
ಅವರಿಗೆ ಬಹಳ ಹಣ ಬರುತ್ತದೆ ಎಂದರೆ ಅದರಿಂದ ಮಂದಿರವನ್ನು ಕಟ್ಟಿಸುತ್ತಾರೆ, ಇನ್ನೂ ಹೆಚ್ಚಿನ ಹಣವು ಸಿಗುತ್ತದೆ. ಇದು ದೇವತೆಗಳ ಕೃಪೆಯಾಗಿದೆ ಎಂದು ತಿಳಿಯುತ್ತಾರೆ. ನಿಮ್ಮ ಬಳಿ ಯಾರೇ ಬರಲಿ ಅವರಿಗೆ ಲಕ್ಷ್ಮೀನಾರಾಯಣ ಚಿತ್ರವನ್ನು ತೋರಿಸಿ ತಿಳಿಸಿ, ತಾವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರಿ. ಆ ಶಾಂತಿಯ ರಾಜ್ಯವು ಇದೇ ಪ್ರಪಂಚದಲ್ಲಿತ್ತು. ಇಂತಹ ದಿನಾಂಕದಿಂದ ಇಂತಹ ದಿನಾಂಕದವರೆಗೆ ಸೂರ್ಯವಂಶಿ ರಾಜಧಾನಿಯನ್ನು ನೋಡಿ ಬಹಳ ಶಾಂತಿ ಇತ್ತು. ನಂತರ 2 ಕಲೆಗಳು ಕಡಿಮೆಯಾಗಿ ಬಿಡುತ್ತದೆ. ಈ ಚಿತ್ರದ ಮೇಲೆಯೇ ಎಲ್ಲವೂ ಆಧಾರಿತವಾಗಿದೆ. ಈಗ ನೀವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರಿ ಅಂದಾಗ ಎಲ್ಲಿಗೆ ಹೋಗುತ್ತೀರಿ? ಮನೆಯ ಮಾರ್ಗವಂತೂ ಯಾರಿಗೂ ಗೊತ್ತಿಲ್ಲ. ನಾವಾತ್ಮರು ಶಾಂತ ಸ್ವರೂಪರಾಗಿದ್ದೇವೆ, ಮೂಲ ವತನದಲ್ಲಿರುತ್ತೇವೆ. ಅದೇ ಶಾಂತಿಧಾಮವಾಗಿದೆ. ಅದು ಈ ಪ್ರಪಂಚದಲ್ಲಿಲ್ಲ. ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಬಾಕಿ ವಿಶ್ವವೆಂದು ಇದಕ್ಕೆ ಹೇಳಲಾಗುತ್ತದೆ. ವಿಶ್ವದಲ್ಲಿ ಯಾವಾಗ ಹೊಸ ಪ್ರಪಂಚ ಇರುವುದೋ ಆಗಲೇ ಶಾಂತಿ ಇರುತ್ತದೆ. ವಿಶ್ವದ ಮಾಲೀಕರು ಇಲ್ಲಿ ಕುಳಿತಿದ್ದಾರೆ. ಬಡವರು ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಈ ಮಾತು ಬಹಳ ಚೆನ್ನಾಗಿದೆ. ನಾವು ಮಾರ್ಗವನ್ನು ಹುಡುಕುತ್ತಿದ್ದೇವೆಂದು ಕೆಲವರು ಹೇಳುತ್ತಾರೆ. ಮಾರ್ಗದ ಬಗ್ಗೆಯೇ ಗೊತ್ತಿಲ್ಲವೆಂದರೆ ಹುಡುಕುವುದಾದರೂ ಏನು? ತಂದೆ ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿದಿರುವವರು ಯಾರೂ ಇಲ್ಲ. ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ. ಬಾಕಿ ಶಾಂತಿಯು ಯಾವಾಗ ಇತ್ತು, ಹೇಗೆ ಸ್ಥಾಪನೆಯಾಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಎಷ್ಟೊಂದು ಸಮ್ಮೇಳನ ಮೊದಲಾದವುಗಳನ್ನು ಮಾಡುತ್ತಿರುತ್ತಾರೆ. ಅಂದಾಗ ಅವರನ್ನು ಕೇಳಬೇಕೋ, ತಾವು ಎಂದಾದರೂ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನೋಡಿದ್ದೀರಾ? ನೀವು ಪ್ರಜೆಗಳು ಪರಸ್ಪರ ಏಕೆ ತಬ್ಬಿಬ್ಬಾಗುವಿರಿ? ಸಮ್ಮೇಳನಗಳನ್ನು ಮಾಡುತ್ತಿರುತ್ತೀರಿ, ಎಲ್ಲಿಂದಲೂ ಉತ್ತರವೂ ಸಿಗುತ್ತಿಲ್ಲ. ವಿಶ್ವದಲ್ಲಿ ಶಾಂತಿಯಂತೂ ಈಗ ತಂದೆಯ ಮೂಲಕ ಸ್ಥಾಪನೆಯಾಗುತ್ತಾ ಇದೆ. ನೀವು ಹೇಳುತ್ತೀರಿ, ಕ್ರೈಸ್ತ ಬರುವುದಕ್ಕೆ 3000 ವರ್ಷಗಳ ಹಿಂದೆ ಸ್ವರ್ಗವಿತ್ತು, ಆಗ ಅಲ್ಲಿಯೇ ಶಾಂತಿ ಇತ್ತು. ಒಂದು ವೇಳೆ ಅಲ್ಲಿಯೂ ಅಶಾಂತಿ ಇದ್ದಿದ್ದರೆ ಶಾಂತಿಯು ಇನ್ನೆಲ್ಲಿಂದ ಸಿಗುತ್ತದೆ? ಇದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು. ಈ ಸಮಯದಲ್ಲಂತೂ ನಿಮಗೆ ಇಷ್ಟೊಂದು ಮಾತನಾಡಲು ಸಮಯವನ್ನು ಕೊಡುವುದಿಲ್ಲ. ಏಕೆಂದರೆ ಈಗ ಅವರಿಗೆ ಕೇಳುವ ಸಮಯವೂ ಬಂದಿಲ್ಲ. ಕೇಳುವುದಕ್ಕೂ ಸಹ ಸೌಭಾಗ್ಯ ಬೇಕಲ್ಲವೇ? ನೀವು ಪದಮಾಪದಂ ಭಾಗ್ಯಶಾಲಿ ಮಕ್ಕಳು. ತಂದೆಯಿಂದ ಕೇಳುವ ಅಧಿಕಾರಿಗಳಾಗಿದ್ದೀರಿ. ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆಯು ತಾವು ಮಕ್ಕಳಿಗೆ ತಿಳಿಸುತ್ತಾರೆ. ಇದು ರಾವಣ ರಾಜ್ಯವಾಗಿದೆ ಅಂದಾಗ ಇಲ್ಲಿ ಶಾಂತಿ ಇರಲು ಹೇಗೆ ಸಾಧ್ಯ? ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ಪಾವನ ಪ್ರಪಂಚವಂತೂ ಈ ಲಕ್ಷ್ಮೀನಾರಾಯಣರದ್ದಾಗಿತ್ತು. ರಾಮರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಎಷ್ಟೊಂದು ಅಂತರವಿದೆ. ಸೂರ್ಯವಂಶಿ, ಚಂದ್ರವಂಶಿ, ನಂತರ ರಾವಣ ವಂಶಿಯಾಗುತ್ತಾರೆ. ಈ ಸಮಯವು ಕಲಿಯುಗ ರಾವಣನ ಸಂಪ್ರದಾಯವಾಗಿದೆ. ದೊಡ್ಡವರೂ ಸಹ ಒಬ್ಬರು ಇನ್ನೊಬ್ಬರ ಮೇಲೆ ಬಹಳ ಕ್ರೋಧ ಮಾಡುತ್ತಲೇ ಇರುತ್ತಾರೆ. ನಾನು ಇಂಥವನಾಗಿದ್ದೇನೆ ಎನ್ನುವ ಬಹಳ ಅಹಂಕಾರವಿರುತ್ತದೆ. ಅಂದಾಗ ಈ ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಹೇಳಿ, ಇವರ ರಾಜ್ಯದಲ್ಲಿಯೇ ವಿಶ್ವದಲ್ಲಿ ಶಾಂತಿ ಇತ್ತು, ಮತ್ಯಾವುದೇ ಧರ್ಮವಿರಲಿಲ್ಲ. ವಿಶ್ವದಲ್ಲಿ ಶಾಂತಿಯಂತೂ ಇಲ್ಲಿಯೇ ಇರುತ್ತದೆ ಅಂದಾಗ ಇದು ಮುಖ್ಯವಾದ ಚಿತ್ರವಾಗಿದೆ. ಅನೇಕ ಚಿತ್ರಗಳ ಬಗ್ಗೆ ತಿಳಿಸುವುದರಿಂದ ಮನುಷ್ಯರ ವಿಚಾರಗಳು ಬೇರೆ ಕಡೆ ಹೊರಟು ಹೋಗುತ್ತದೆ. ಏನು ತಿಳಿದುಕೊಂಡರೋ ಅದು ಸಹ ಮರೆತು ಹೋಗುತ್ತದೆ. ಆದ್ದರಿಂದಲೇ ಟೂ ಮೆನಿ ಕುಕ್ಸ್ ಎಂದು ಹೇಳಲಾಗುತ್ತದೆ. ಬಹಳ ಚಿತ್ರಗಳು ಇರುತ್ತವೆ.
ಮತ್ತು ಅನೇಕ ಉಪಕಥೆಗಳ ಮಾದರಿಗಳಿರುತ್ತವೆ ಎಂದರೆ ಅಲ್ಲಿ ಮೂಲ ಮಾತು ಬುದ್ಧಿಯಿಂದ ಹೊರಟು ಹೋಗುತ್ತದೆ. ಕೆಲವರೇ ವಿರಳವಾಗಿ ತಂದೆಯು ಇದನ್ನು ಸ್ಥಾಪಿಸುತ್ತಿದ್ದಾರೆಂದು ಅರಿತುಕೊಳ್ಳುತ್ತಾರೆ. 84 ಜನ್ಮಗಳು ಇವರಿಗೋಸ್ಕರವೇ ಆಗಿದೆ. ಉದಾಹರಣೆಗೆ ಒಬ್ಬರದ್ದನ್ನೇ ತೋರಿಸುತ್ತಾರೆ. ಎಲ್ಲರನ್ನೂ ಹೇಗೆ ತೋರಿಸಲು ಸಾಧ್ಯ? ಹೇಗೆ ಶಾಸ್ತ್ರಗಳಲ್ಲಿಯೂ ಸಹ ಒಬ್ಬ ಅರ್ಜುನನ ಹೆಸರನ್ನು ಇಟ್ಟಿದ್ದಾರಲ್ಲವೇ? ಶಾಲೆಯಲ್ಲಿ ಶಿಕ್ಷಕರು ಒಬ್ಬರಿಗೆ ಓದಿಸುತ್ತಾರೇನೋ? ಹಾಗೆಯೇ ಇದು ಸಹ ಶಾಲೆಯಾಗಿದೆ. ಗೀತೆಯಲ್ಲಿ ಶಾಲೆಯ ರೂಪವೇನೂ ಕೊಟ್ಟಿಲ್ಲ. ಕೃಷ್ಣ ಚಿಕ್ಕ ಮಗುವಾಗಿದ್ದಾನೆ ಅಂದಾಗ ಗೀತೆಯನ್ನು ಹೇಗೆ ತಿಳಿಸಲು ಸಾಧ್ಯ? ಇದು ಭಕ್ತಿ ಮಾರ್ಗವಾಗಿದೆ. ಈ ನಿಮ್ಮ ಬ್ಯಾಡ್ಜ್ ಸಹ ಬಹಳ ಸೇವೆ ಮಾಡುತ್ತದೆ. ಇದು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ. ಮೊದಲು ಶಿವತಂದೆಯ ಚಿತ್ರದ ಮುಂದೆ ಕರೆತರಬೇಕು. ನಂತರ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ನಿಲ್ಲಿಸಬೇಕು. ನೀವು ಶಾಂತಿಯನ್ನು ಬಯಸುತ್ತೀರಿ ಅಂದ ಮೇಲೆ ಅದು ಕಲ್ಪದಲ್ಲಿಯೂ ತಂದೆಯ ಮೂಲಕವೇ ಸ್ಥಾಪನೆಯಾಗುತ್ತದೆ. ನೀವು ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಿ. ಮೊದಲು ನೀವು ಸಹ ತುಚ್ಛ ಬುದ್ಧಿಯವರಾಗಿದ್ದೀರಿ. ಈಗ ತಂದೆಯು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಇದನ್ನು ಬರೆಯಬೇಕು. ಪರಂಪಿತ ಪರಮಾತ್ಮನ ವಿನಃ ಮತ್ಯಾರು ಯಾರದೇ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ತಂದೆಯೇ ಇವೆಲ್ಲವನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಮುಖ್ಯ ಚಿತ್ರಗಳು ಇವೆರಡಾಗಿವೆ. ಎಲ್ಲಿಯವರೆಗೆ ಈ ಚಿತ್ರಗಳ ಬಗ್ಗೆ ಪೂರ್ಣ ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ಚಿತ್ರಗಳನ್ನು ಬಿಟ್ಟು ಅಲುಗಾಡಬಾರದು. ಇದನ್ನು ಅರಿತುಕೊಳ್ಳದಿದ್ದರೆ ಮತ್ತೇನು ಅರಿತುಕೊಂಡಿಲ್ಲವೆಂದರ್ಥ. ಸಮಯವು ವ್ಯರ್ಥವಾಗಿ ಬಿಡುತ್ತದೆ. ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ಅವರನ್ನು ಪಳಗಿಸಬೇಕು. ಇದರಲ್ಲಿ ತಿಳಿಸಿಕೊಡುವವರು ಬಹಳ ಒಳ್ಳೆಯವರು ಬೇಕು. ಒಂದು ವೇಳೆ ಮಾತೆಯರಿದ್ದರೂ ಒಳ್ಳೆಯದೇ ಆಗಿದೆ. ಇದರಲ್ಲಿ ಯಾರೂ ಬೇಜಾರಾಗುವುದಿಲ್ಲ. ಇದಂತೂ ಎಲ್ಲರಿಗೂ ಗೊತ್ತಿದೆ. ಆದರೆ ಯಾರ್ಯಾರು ತಿಳಿಸುವುದರಲ್ಲಿ ತೀಕ್ಷ್ಣವಾಗಿದ್ದಾರೆ. ಮೋಹಿನಿ, ಮನೋಹರ್, ಗೀತಾ ಇವರು ಬಹಳ ಒಳ್ಳೊಳ್ಳೆಯ ಮಕ್ಕಳಾಗಿದ್ದಾರೆ ಅಂದಾಗ ಮೊದಲು ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ಪಕ್ಕ ಮಾಡಿಸಬೇಕು. ತಿಳಿಸಿ ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಆಗ ತಾವು ಶಾಂತಿಯ ಪ್ರಪಂಚದಲ್ಲಿ ಹೋಗಬಲ್ಲಿರಿ. ಮುಕ್ತಿ ಜೀವನ್ಮುಕ್ತಿ ಎರಡೂ ಸಿಕ್ಕಿಬಿಡುವುದು. ಮುಕ್ತಿಯಲ್ಲಂತೂ ಎಲ್ಲರೂ ಹೋಗುತ್ತಾರೆ. ನಂತರ ನಂಬರ್ ವಾರಾಗಿ ಪಾತ್ರವನ್ನಭಿನಯಿಸಲು ಬರುತ್ತಾರೆ. ಇದನ್ನು ತಿಳಿಸುವುದು ಸಹ ಬಹಳ ಆಡಂಬರವಾಗಿ ತಿಳಿಸಬೇಕು. ಅರ್ಥಾತ್ ಸುಂದರವಾಗಿ ತಿಳಿಸಬೇಕು. ಇದು ನಂಬರ್ 1 ಚಿತ್ರವಾಗಿದೆ. ವಿಶ್ವದಲ್ಲಿ ಇವರೇ ಶಾಂತಿಗೆ ಮಾಲೀಕರಾಗಿದ್ದರು. ಈ ಮಾತುಗಳು ಬುದ್ಧಿವಂತರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುತ್ತದೆ. ಬಲೆ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಕಾಲಿಗೆ ಬೀಳುತ್ತಾರೆ. ಆದರೆ ತಂದೆಯನ್ನು ಅರಿತುಕೊಂಡರೇನು ಅವರನ್ನು ಮಾಯೆಯು ಬಿಡುವುದಿಲ್ಲ. ಯಾವ ತಂದೆಯು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಅವರನ್ನು ಎಷ್ಟೊಂದು ನೆನಪು ಮಾಡಬೇಕು. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ. ಸತೋ ಪ್ರಧಾನರಾಗುವಿರಿ. ಇಲ್ಲಿ ಒಳಗೆ ಬಂದ ಕೂಡಲೇ ಈ ರೀತಿ ಲಕ್ಷ್ಮೀನಾರಾಯಣ ಆಗುತ್ತೇನೆಂದು ತಕ್ಷಣ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು. ನಾನು ಬ್ರಹ್ಮ ಒಳಗೆ ಬರುತ್ತೇನೆ ಮತ್ತು ಲಕ್ಷ್ಮೀನಾರಾಯಣನನ್ನು ನೋಡುತ್ತೇನೆಂದರೆ ಬಹಳ ಖುಷಿಯಾಗುತ್ತದೆ. ಓಹೋ, ಬಾಬಾ ನಮ್ಮನ್ನು ಈ ರೀತಿ ಮಾಡುತ್ತಿದ್ದಾರೆ. ವಾ ಬಾಬಾ ವಾ ಎನ್ನುತ್ತೇನೆ. ಲೌಕಿಕ ಮನೆಯಲ್ಲಿ ಯಾರ ತಂದೆಯಾದರೂ ದೊಡ್ಡ ಹುದ್ದೆಯಲ್ಲಿ ಇರುತ್ತಾರೆಂದರೆ ನನ್ನ ತಂದೆಯು ಮಂತ್ರಿಯಾಗಿದ್ದಾರೆಂದು ಮಕ್ಕಳಿಗೆ ಬಹಳ ಖುಷಿ ಇರುತ್ತದೆ. ಹಾಗೆಯೇ ತಂದೆಯು ನಮ್ಮನ್ನು ಈ ರೀತಿ ಮಾಡುತ್ತಿದ್ದಾರೆಂದು ನೀವು ಮಕ್ಕಳಿಗೆ ಎಷ್ಟೊಂದು
ಖುಷಿ ಇರಬೇಕು. ಆದರೆ ಮಾಯೆಯು ಮರೆಸಿಬಿಡುತ್ತದೆ. ಬಹಳ ವಿರೋಧ ಮಾಡುತ್ತಿದ್ದು ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕು. ಆತ್ಮ ಅಭಿಮಾನಿ ಭವ. ಮಕ್ಕಳು ಆತ್ಮರನ್ನು ಸಹೋದರನ ರೂಪದಲ್ಲಿ ನೋಡಿ. ಆಗ ಸ್ತ್ರೀಯರನ್ನೂ ಸಹ ಆತ್ಮದ ರೂಪದಲ್ಲಿಯೇ ನೋಡುವಿರಿ. ಕುದೃಷ್ಟಿಯೂ ಬರುವುದಿಲ್ಲ. ಯಾವಾಗ ನೀವು ಸಹೋದರರ ದೃಷ್ಟಿಯಿಂದ ನೋಡುವುದಿಲ್ಲವೋ ಆಗಲೇ ಮನಸ್ಸಿನ ಬಿರುಗಾಳಿಗಳು ಬರುವುದು. ಇದರಲ್ಲಿ ಬಹಳ ಪರಿಶ್ರಮವಿದೆ. ಚೆನ್ನಾಗಿ ಅಭ್ಯಾಸ ಬೇಕು. ಆತ್ಮ ಅಭಿಮಾನಿಗಳಾಗಬೇಕು. ಕರ್ಮಾತೀತ ಸ್ಥಿತಿಯಂತೂ ಅಂತ್ಯದಲ್ಲಿಯೇ ಆಗುವುದು. ಸರ್ವೀಸ್ ಮಾಡುವ ಮಕ್ಕಳೇ ತಂದೆಯ ಹೃದಯವನ್ನೇರುತ್ತಾರೆ. ತಡವಾಗಿ ಬಂದವರೂ ಸಹ ಅವರೂ ಸಹ ತೀವ್ರ ಪುರುಷಾರ್ಥ ಮಾಡಿ ಮುಂದೆ ಹೋಗುತ್ತಾರೆ. ನೀವು ಮಕ್ಕಳು ಮೊದಲಿನ ಇತಿಹಾಸವನ್ನು ಕೇಳಿದ್ದೀರಿ. ಇವರು ಹೇಗೆ ಗೃಹಸ್ಥವನ್ನು ಬಿಟ್ಟರು, ರಾತ್ರಿಯಲ್ಲಿಯೇ ಓಡಿ ಬಂದರು. ನಂತರ ಇಷ್ಟೊಂದು ಮಕ್ಕಳನ್ನು ಪಾಲನೆ ಮಾಡಲಾಯಿತು. ಇದಕ್ಕೆ ಬಟ್ಟಿ ಎಂದು ಹೇಳಲಾಗುತ್ತದೆ. ಆ ಬಟ್ಟಿಯಿಂದ ನಂಬರ್ ವಾರ್ ಸಿದ್ಧರಾದರು. ಇದಂತೂ ಅದ್ಭುತವಾಗಿದೆ. ತಂದೆಯು ನಿಮ್ಮನ್ನು ಇಂತಹ ಸುಂದರವಾದ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಸ್ವಯಂ ಭಗವಂತನೇ ನಿಮಗೆ ಓದಿಸುತ್ತಾರೆ. ಎಷ್ಟೊಂದು ಸಾಧಾರಣವಾಗಿದ್ದಾರೆ. ಪ್ರತಿನಿತ್ಯವೂ ನಿಮಗೆ ಎಷ್ಟೊಂದು ತಿಳಿಸುತ್ತಾರೆ ಮತ್ತು ಮಕ್ಕಳಿಗೆ ನಮಸ್ಕಾರವನ್ನು ಹೇಳುತ್ತಾರೆ. ಮಕ್ಕಳೇ, ನೀವು ನನಗಿಂತಲೂ ಉನ್ನತವಾಗಿ ಹೋಗುತ್ತೀರಿ. ನೀವೇ ಕಂಗಾಲರಿಂದ ಡಬಲ್ ಕಿರೀಟಧಾರಿ ವಿಶ್ವದ ಮಾಲೀಕರಾಗುತ್ತೀರಿ. ಆದ್ದರಿಂದ ತಂದೆಯು ನಿಮಗೆ ತಿಳಿಸಲು ಬಹಳ ರುಚಿಯಿಂದ ಬರುತ್ತಾರೆ. ಲೆಕ್ಕವಿಲ್ಲದಷ್ಟು ಬಾರಿ ಬಂದಿರುತ್ತಾರೆ. ಇಂದು ನೀವು ರಾಮನಾದ ನನ್ನಿಂದ ರಾಜ್ಯವನ್ನು ಪಡೆಯುತ್ತೀರಿ. ನಂತರ ನೀವು ರಾಜ್ಯವನ್ನು ರಾವಣನಿಂದ ಕಳೆದುಕೊಳ್ಳುತ್ತೀರಿ. ಇದು ಆಟವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವುದಕ್ಕಾಗಿ ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿ. ನಾವಾತ್ಮಗಳು ಸಹೋದರರಾಗಿದ್ದೇವೆ ಎಂಬ ಅಭ್ಯಾಸವನ್ನು ನಿರಂತರ ಮಾಡುತ್ತಾ ಇರಿ. ತಂದೆ ಮತ್ತು ಲಕ್ಷ್ಯದ ಚಿತ್ರದ ಬಗ್ಗೆ ಪ್ರತಿಯೊಬ್ಬರಿಗೆ ವಿಸ್ತಾರವಾಗಿ ತಿಳಿಸಿ. ಅನ್ಯ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ವರದಾನ: ಧರಣಿ, ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ಜ್ಞಾನಪೂರ್ಣ ಆತ್ಮಭವ. ತಂದೆಯ ಈ ಹೊಸ ಜ್ಞಾನ ಸತ್ಯ ಜ್ಞಾನವಾಗಿದೆ. ಈ ಹೊಸ ಜ್ಞಾನದಿಂದಲೇ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು. ಈ ಅಧಿಕಾರ ಮತ್ತು ನಶೆಯ ಸ್ವರೂಪದಲ್ಲಿ ಇಮರ್ ಆಗಿರಲಿ. ಆದರೆ ಇದರ ಅರ್ಥ ಈಗಲ್ಲ. ಯಾರೇ ಬಂದೊಡನೆ ಹೊಸ ಜ್ಞಾನದ ಹೊಸ ಮಾತುಗಳನ್ನು ತಿಳಿಸಿ ಅವರನ್ನು ಗೊಂದಲದಲ್ಲಿ ತರಬೇಡಿ. ಧರಣಿ, ನಾಡಿ ಮತ್ತು ಸಮಯ ಎಲ್ಲ ನೋಡಿಕೊಂಡು ಜ್ಞಾನ ಕೊಡಬೇಕು. ಇದು ಜ್ಞಾನಪೂರ್ಣರ ನಿಶಾನಿಯಾಗಿದೆ. ಆತ್ಮನ ಇಚ್ಛೆ ನೋಡಿ, ನಾಡಿ ನೋಡಿ, ಧರಣಿ ಮಾಡಿಕೊಳ್ಳಿ. ಆದರೆ ಒಳಗೆ ಸತ್ಯತೆಯ ನಿರ್ಭಯತೆಯ ಶಕ್ತಿ ಖಂಡಿತ ಇರಬೇಕು. ಆಗ ಮಾತ್ರ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ. ಸ್ಲೋಗನ್: ನನ್ನದು ಎಂದು ಹೇಳುವುದೆಂದರೆ ಚಿಕ್ಕ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು. ನಿನ್ನದು ಎಂದು ಹೇಳುವುದೆಂದರೆ ಬೆಟ್ಟದಂತಹ ಮಾತನ್ನು ಹತ್ತಿಯನ್ನಾಗಿ ಮಾಡುವುದು. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಜವಾಬ್ದಾರಿಯನ್ನು ನಿಭಾಯಿಸುವುದು ಇದು ಸಹ ಅವಶ್ಯಕವಾಗಿದೆ. ಆದರೆ ಎಷ್ಟು ದೊಡ್ಡ ಜವಾಬ್ದಾರಿ ಅಷ್ಟು ಡಬಲ್ ಲೈಟ್. ಜವಾಬ್ದಾರಿ ನಿಭಾಯಿಸುತ್ತಾ ಜವಾಬ್ದಾರಿಯ ಹೊರೆಯಿಂದ ಭಿನ್ನರಾಗಿ ಇದನ್ನು
ತಂದೆಗೆ ಪ್ರಿಯರು ಎಂದು ಹೇಳಲಾಗುತ್ತದೆ. ಏನು ಮಾಡುವುದು ಬಹಳ ಜವಾಬ್ದಾರಿ ಇದೆ ಎಂದು ಗಾಬರಿಯಾಗಬೇಡಿರಿ. ಇದು ಮಾಡಲೇ ಅಥವಾ ಬೇಡವೇ, ಇದಂತೂ ಬಹಳ ಕಷ್ಟವಿದೆ. ಇದು ಅನುಭವ ಅರ್ಥಾತ್ ಹೊರೆ ಇದೆ. ಡಬಲ್ ಲೈಟ್ ಅರ್ಥಾತ್ ಇದರಿಂದಲೂ ಭಿನ್ನ. ಯಾವುದೇ ಜವಾಬ್ದಾರಿಯ ಕರ್ಮದ ಏರುಪೇರಿನ ಹೊರೆ ಇರುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.